ಸಿನಿಮಾ ಪ್ರಮೋಷನ್ನು ನಮ್ಮದು. ಎಲ್ರಿಗೂ ನಮಸ್ಕಾರ. ಕಾಟೇರ ಇದು 2ನೇ ಸಲ ನಾನು ನೋಡ್ತಿರೋದು. ರಿಲೀಸ್ ಬಿಫೋರ್, ಹೌದು, ರಿಲೀಸ್ ಮುಂಚೆನೂ ನೋಡಿದ್ದೆ. ಈಗ ರಿಲೀಸ್ ಆಗಿ ಎಲ್ಲರೂ ಕರ್ನಾಟಕದಲ್ಲಿ ಒಂದು ದೊಡ್ಡ ಮಟ್ಟ ಯಶಸ್ಸು ಕೊಟ್ಟ ಮೇಲೂ ನೋಡ್ತಾ ಇದ್ದೀವಿ. ನಿಜಕ್ಕೂ ಅಪ್ಪಾಜಿ ಸೂಪರ್. ಇದೇನಕ್ಕೆ ಹೇಳ್ತಿದ್ದೀನಿ ಅಂದರೆ, ನಾವು ದರ್ಶನ್ ಸರ್ ಫ್ಯಾನ್ ಆಗಿಲ್ಲ. ದರ್ಶನ್ ಸರ್ ಸಿನಿಮಾ ಸುಮಾರಾಗಿದ್ದರೆ ಸಾಕು, ತುಂಬ ಚೆನ್ನಾಗಿ ಹೋಗುತ್ತೆ ಅಂತ ಆಸೆ ಪಡ್ತಿದ್ವಿ. ಬಟ್ ಅಪ್ಪಾಜಿ ಸಖತ್ತಾಗಿ ಮಾಡವ್ರೆ. ಆಮೇಲೆ ಒಂದು ಕಮರ್ಷಿಯಲ್ ಆಗಿ ದರ್ಶನ್ ಸರ್ ಆ್ಯಕ್ಟ್ ಮಾಡವ್ರೆ. ಆಮೇಲೆ ಇನ್ನೊಂದು ಸ್ಪೆಷಲ್ ಏನಂದರೆ, ಇವತ್ತು ನನಗನ್ಸಿದ್ದು ಒಂದಷ್ಟು ಕಡೆ ಕೇಳ್ತಾ ಇದ್ವಿ ಹಳೆ ಕಲಾವಿದರುಗಳನ್ನ ಬಿಟ್ಬಿಟ್ಟವ್ರೆ ಅಂತ. ಇದರಲ್ಲಿ ಅಷ್ಟು ಜನ ಕಲಾವಿದರನ್ನೆಲ್ಲ ಯೂಸ್ ಮಾಡಿರೋದು ನಮ್ಮ ಹಳೆ ಕಲಾವಿದರುಗಳೇ. ತುಂಬ ಈ ಥರದ ಸಿನಿಮಾ ಕನ್ನಡಕ್ಕೆ ಬೇಕಿತ್ತು. ಯಾಕೆಂದರೆ ಇತ್ತೀಚೆಗೆ ನಮ್ಮ ಕನ್ನಡ ಪಿಕ್ಚರ್ಗಳು ಈ ವರ್ಷದಲ್ಲಿ ಯಾವುದೂ ಚೆನ್ನಾಗಿ ವರ್ಕ್ ಆಗ್ತಿರ್ಲಿಲ್ಲ. ಇದು ತುಂಬ ಕನ್ನಡ ಸಿನಿಮಾಗೂ ಒಂದು ದೊಡ್ಡ ಸಕ್ಸಸ್ಸು. ದರ್ಶನ್ ಸರ್ ಅವರ ಸಿನಿಮಾ ಕೆರಿಯರ್ಗೆ ಇದು ಒಂದು ಬೆಸ್ಟ್ ಪಿಕ್ಚರು. ನಮ್ಮ ಅಪ್ಪಾಜಿ ಚೌಕ ಮಾಡಿದರು, ಅದು ಬೇರೆಯೇ ಬಂದು, ರಾಬರ್ಟ್ ಬೇರೆ. ಬಟ್ ಕಾಟೇರನೇ ಒಂದು ಬೇರೆ ಲೆವೆಲ್ಗೆ. ಇವರ ಲೈಫ್ ಕೆರಿಯರಲ್ಲೂ ಇದೊಂದು ಬೆಸ್ಟ್ ಚಿತ್ರ ಆಗುತ್ತೆ ಅಂತ ಖಂಡಿತ ನಾನು ಹೇಳೋದಲ್ಲ, ಇಡೀ ಕರ್ನಾಟಕದ ಜನ ಹೇಳ್ತಿದ್ದಾರೆ. ಪ್ರತಿಯೊಬ್ಬರು ಸಕ್ಕತ್ತಾಗಿ ಆ್ಯಕ್ಟ್ ಮಾಡೋರು. ಅಲ್ಲಲ್ಲಿ ಅಳು ಬರುತ್ತೆ, ಒಂದು ಮನಸ್ಸು ಕಲ್ಕ ಥರದ ದೃಶ್ಯಗಳಿದೆ. ಇನ್ನೂ ತುಂಬ ಜನ ಇದ್ದಾರೆ, ನಾನು ಜಾಸ್ತಿ ಮಾತಾಡಲ್ಲ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. 26ನೇ ತಾರೀಕು ಜನವರಿ 26ಕ್ಕೆ ಉಪಾಧ್ಯಕ್ಷ ರಿಲೀಸ್ ಆಗ್ತಿದೆ. ಇದನ್ನು ಕಟ್ ಮಾಡಬೇಡ್ರಿ, ಹಾಕ್ರಿ. ಜನವರಿ 26ಕ್ಕೆ ನಮ್ಮದು ಉಪಾಧ್ಯಕ್ಷ ರಿಲೀಸ್ ಆಗ್ತಿದೆ. ದಯವಿಟ್ಟು ನೋಡಿ, ಅರ್ಸಿ, ಆಶೀರ್ವಾದಿಸಿ. ಥ್ಯಾಂಕ್ ಯು. ಹೀರೋಯಿನು ಇಲ್ಲೇ ಇದ್ದಾರೆ ನೋಡಿ, ಬೆಳಗ್ಗಿದ್ದಾರೆ, ಸಕ್ಕತ್ತಾಗಿ ಮಾಡೋರು. ದಯವಿಟ್ಟು ನೋಡಿರಿ. ಬಂದು ನಾನು ಜೊತೆ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.